ಪಿಂಚಣಿ ಫೈಲ್ ನೀಡಲು ಹಣಕ್ಕೆ ಬೇಡಿಕೆ ಇಟ್ಟ ಬಿಇಒ ಕಚೇರಿಯ ಎಫ್ಡಿಸಿ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ಬಿಇಒ ಕಚೇರಿಯಲ್ಲಿ ನಡೆದಿದೆ. ಶಿವಲಿಂಗಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದ ಎಫ್ಡಿಸಿ ಆಗಿದ್ದು, ಫೋನ್ಪೇ ಮೂಲಕ 25,000 ರೂಪಾಯಿ ಹಣ ಪಡೆದಿದ್ದಾನೆ ಎನ್ನಲಾಗಿದೆ. ಇನ್ನು ಕಲಬುರಗಿ ಲೋಕ ಎಸ್ಪಿ ಸಿದ್ದರಾಜು ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮುರಡಗಿ ಹಾಗೂ ತಂಡದಿಂದ ದಾಳಿ ನಡೆಸಲಾಗಿದೆ. ರಜಾಕ್ ಬೇಗಂ ಎಂಬುವರ ವಯೋನಿವೃತ್ತಿ ಹೊಂದಿದ್ರು. ಪಿಂಚಣಿ ಫೈಲ್ ನೀಡಲು ಶಿವಲಿಂಗಪ್ಪ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಒಟ್ಟು 28,500 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟು ಫೋನ್ಪೇ ಮೂಲಕ 25,000 ಹಣ ಪಡೆದಿದ್ದ ಎನ್ನಲಾಗಿದೆ. ಈ ಹಿನ್ನೆಲೆ ಲೋಕ ಕಚೇರಿಗೆ ದೂರು ಬಂದ ಹಿನ್ನೆಲೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಶಿವಲಿಂಗಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ದಯಮಾಡಿ ಏನು ಮಾಡಕ್ಕಾಗಲ್ಲ. ನಾ ಸಹಾಯ ಇನ್ಕ್ವೈರಿ ಹೋಗಲ್ಲ. ಏನು ತಿಂಗಳು ಇರ್ತೀರ ಲೆಕ್ಕ ಕೊಟ್ಬಿಟ್ಟು ಸಾಕ. ನಮ್ಮ ಮನೋರಂಜನೆ ಸೀರಿಯಸ್ ಕೆಲಸ ಮಾಡಿ ಸರ್. ನಿಮ್ಮ ಬಾಲ್ ನಾನು ವಿಷ ಕೂಡ ಸಮಾಧಾನ ಕೇಳಿ ನೀವು ಪರಿಹಾರ ಒದಗಿಸ್ಕೊಡ್ತಾರೆ. ಸಮಾಧಾನ ಮಾತು ಕೇಳಿ. ನಿಮ್ಮ ಪ್ರಾಪರ್ ಯಾವ ಎಲ್ಲಿ ಇರ್ತೀರಿ ನೀವು? ನಾನು ನೋಡಿ ಸರ, ನಾ ಇರೋದು ನನ್ನ ಪ್ರಾಪರ್ ಸ್ವಂತ ಕೂತ್ನೋಡಿ ಸರ. ನಿಮ್ಮ ಮನೆ ಎಲ್ಲಿದೆ? ಗುಲ್ಬರ್ಗ ಇರ್ತೀರಾ? ಇಲ್ಲ ಸರ್, ಗುಲ್ಬರ್ಗ ಮನೆಯವ್ರಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಇದ್ದೀನಿ ರೀ. ಸದ್ಯಕ್ಕೆ ಹೋಗಿ ಬರ್ಲತ್ತೀನಿ. ನಾನು ಇಲ್ಲಿ ಕಿರಾಯ ಮನೆಯಾಗ ಇದ್ದೀನಿ ಸರ್. ಒಂದು ಕೆಲಸ ಮಾಡಿ, ಈ ಥರ ತಗೊಂಡು ನಮ್ಮ ಹತ್ರ ನಾಳೆ ಆಫೀಸ್ ಬನ್ನಿ. ಬಿಒನು ಕಳಿಸ್ತೀನಿ, ಮ್ಯಾನೇಜರ್ ಅಲ್ಲಿ ಆಫೀಸ್ಗೆ ಕಳಿಸ್ತೀನಿ. ನೀವು ನಮ್ಮ ಆಫೀಸ್ ಬನ್ನಿ. ನಮ್ಮ ನಂಬರ್ ಕೊಡಿ ಸರ್. ಅದು ಆಫೀಸ್ ಐವನ್ ಸೈಗೆ ಎಷ್ಟು ನೋಡಿದ್ರಿ? ಐವನ್ ಸೈಗೆ ಎಷ್ಟು? ಡೋಂಟ್ ವರಿ, ಈಗ ನಾವು ಬೇರೆ ಕೆಲಸಕ್ಕೆ ಬಂದೀವಿ. ನೀವು ಬನ್ನಿ, ನಿಮ್ಗೆ ಕೆಲಸ ಮಾಡ್ಕೊಡ್ತೀವಿ. ಡೋಂಟ್ ವರಿ. ನಿಮ್ಮ ಬಿ ಅವ್ರು ಬರ್ತಾರೆ. ಅಲ್ಲೇ ಏನಿದೆ ಮಾಮೂಲಿ CRP ಕೂಡ